ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇಲ್ಲಿವರೆಗೆ ಈ ಒಂದು ಚಾನೆಲ್ ನಲ್ಲಿ ನೀವು ಟೆನ್ಸಸ್ ಗಳನ್ನ ಕಲ್ತಿದ್ದೀರಾ. ಇನ್ನು ಅದರ ಪ್ರಾಕ್ಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ರಾಕ್ಟೀಸ್ ಅನ್ನ ಇವತ್ತು ನಿಮಗೆ ಮಾಡಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರ ಮೂಲಕ ನಿಮಗೆ ಒಂದು ಯಾವುದೇ ವಾಕ್ಯವನ್ನ ನೋಡಿದಾಗ 10 ಸೆಕೆಂಡ್ ಒಳಗಡೆ ಗುರುತಿಸ್ಲಿಕ್ಕೆ ಬರಬೇಕು ಆ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ ಅಂತ ಹೇಳಿ. ಸೊ ಅಂದಾಗ ಮಾತ್ರ ಅದು ಯಾವ ಟೆನ್ಸ್ ಅಲ್ಲಿ ಇದೆ, ಏನ್ ಅರ್ಥ ಕೊಡುತ್ತೆ, ಯಾವಾಗ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇಂಗ್ಲಿಷ್ ಮಾತಾಡುವಂತಹ ಕನಸು ಇದೆಯಲ್ಲ, ಅದು ನಿಮ್ದು ಕೇವಲ ಕನಸಾಗಿ ಉಳಿಯುತ್ತೆ, ನನಸಾಗೋದಿಲ್ಲ. ಸೊ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ನೋಡಿಲ್ಲ ನನ್ನ ಟೆನ್ಸಸ್ ನ ಕ್ಲಾಸಸ್ಗಳು ಅಂದ್ರೆ, ಸೊ ಅದರ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಇದೆ, ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ 1 by 1 ಆ ಒಂದು ಕ್ಲಾಸಸ್ ಗಳನ್ನ ನೀವು ನೋಡಬಹುದು. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ಮೊದಲನೆಯ ಕ್ವಶನ್. ಸೊ ಇಲ್ಲಿ ಕ್ವಶನ್ ಅನ್ನ ಓದಬೇಕು. ಶಿ ಈಸ್ ಈಟಿಂಗ್ ಅ ಡಿನ್ನರ್, ಈಟಿಂಗ್ ಡಿನ್ನರ್. ಸೊ ಕ್ವಶನ್ ಅಂದ್ರೆ ಬೇಸಿಕಲಿ ಒಂದು ವಾಕ್ಯ ಇದೆ. ಈ ವಾಕ್ಯ ನೋಡಿದ ತಕ್ಷಣನೇ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ ಗುರುತಿಸಿ ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ಈ ಕ್ಲಾಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಬೋದು, ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ, ಇದರಿಂದ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಕ್ವಶನ್ ನೋಡಿದ ತಕ್ಷಣ ವಿಡಿಯೋ ಪಾಸ್ ಮಾಡಿ, ದೆನ್ 10 ಸೆಕೆಂಡ್ ಒಳಗಡೆ ಒಂದು 20 ಸೆಕೆಂಡ್ ಟೈಮ್ ತಗೊಳ್ಳಿ. ಸ್ಟಾರ್ಟಿಂಗ್ ನಲ್ಲಿ ಥಿಂಕ್ ಮಾಡಿ ಯಾವ ಟೆನ್ಸ್ ನಲ್ಲಿ ಈ ಒಂದು ವಾಕ್ಯ ಇದೆ ಅಂತ ಹೇಳಿ. ಯಾಕಂದ್ರೆ ಇದು ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಟೆನ್ಸ್ ಗುರುತಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮೀನಿಂಗ್ ಆದ್ರೂ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬನ್ನಿ, ಹಾಗಾದ್ರೆ ನಾನೀಗ ನಿಮ್ಗೆ ಒಂದು ಕ್ವಶನ್ ಅನ್ನ ತೋರಿಸ್ತಾ ಹೋಗ್ತೀನಿ. ಶಿ ಈಸ್ ಈಟಿಂಗ್ ಡಿನ್ನರ್. ಸೊ ಈಗ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದು ಹೇಗೆ ಗುರುತಿಸ್ತೀರಾ ಈ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಫಸ್ಟ್ ನಾವಿಲ್ಲಿ ನೋಡ್ಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್ ಅನ್ನ. ಫಸ್ಟ್ ನಾವಿಲ್ಲಿ ಏನ್ ನೋಡ್ಬೇಕ್ರಿ, ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ಬೇಕು. ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆ? ಸೊ ಇಲ್ಲಿ ಇದೆ ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಸೊ ಇದನ್ನ ನಿಮಗೆ ಕಲಿಸಿದ್ದೀನಿ, ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಸಬೇಕು ಅಂತ ಹೇಳಿ. ಆದರೆ ಕೇವಲ ಹೆಲ್ಪಿಂಗ್ ವರ್ಬ್ ನೋಡಿ ಈ ವಾಕ್ಯ ಈ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳೋದು ಡಿಫಿಕಲ್ಟ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ನ ಜೊತೆಯಲ್ಲಿ ನೀವು ನೋಡ್ಬೇಕಾಗುತ್ತೆ ವರ್ಬ್ ಅನ್ನ ಕೂಡ. ವರ್ಬ್ ಫಾರ್ಮ್ ಅಂದ್ರೆ ವರ್ಬ್ ನಲ್ಲಿ 4 ಫಾರ್ಮ್ಸ್ ಇವೆ, V1, V2, V3, V4. ಸೊ ಇಲ್ಲಿ ಯಾವ ಫಾರ್ಮ್ ಬಳಸಲಾಗಿದೆ ಅದನ್ನ ನೋಡಿ. ಈಸ್ ಆದ ನಂತರ ಈಟಿಂಗ್, V4 ಫಾರ್ಮ್ ಇದೆ. ಸೊ ಹಾಗಾದ್ರೆ ಯಾವ ಟೆನ್ಸ್ ಅಲ್ಲಿ ನಾವು ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ ಅಂಡ್ ಪ್ಲಸ್ V4 ವರ್ಬ್ ಅನ್ನ ಬಳಸ್ತೀವಿ. ಈಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಬ್ ನ V4 ಫಾರ್ಮ್ ಇದೆ. ಸೊ ಇದನ್ನ ನಾವು ಬಳಸ್ತೀವಿ ಯಾವ ಟೆನ್ಸ್ ಅಲ್ಲಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಬಳಸ್ತೇವ ಇದನ್ನ? ಇಲ್ಲ, ನಾವು ಇದನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬಳಸೋದಿಲ್ಲ. ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ನೆನಪಿದೆಯಾ? ಆಮ್, ಈಸ್, ಆರ್ ಅನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಳಸ್ತೀವಿ. ಆಮ್, ಈಸ್, ಆರ್ ನ ಜೊತೆಯಲ್ಲಿ ವರ್ಬ್ ನ ING ಫಾರ್ಮ್ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದು ಇಲ್ಲ ಅಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ನ ವಾಕ್ಯ ಆಗೋದಿಲ್ಲ. ಪಾಸ್ಟ್ ಸಿಂಪಲ್ ಟೆನ್ಸ್ ಕೂಡ ಅಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಕೂಡ ಅಲ್ಲ. ಶಿ ಈಸ್ ಈಟಿಂಗ್ ಡಿನ್ನರ್ ಅಂದ್ರೆ ಅವಳು ಈಗ ಊಟ ಮಾಡ್ತಾ ಇದ್ದಾಳೆ. ಸೊ ರಾತ್ರಿ ಊಟಕ್ಕೆ ಡಿನ್ನರ್ ಅಂತೇವೆ ಇಂಗ್ಲಿಷ್ ನಲ್ಲಿ. ಅವಳು ಈಗ ರಾತ್ರಿಯ ಊಟವನ್ನ ಮಾಡ್ತಾ ಇದ್ದಾಳೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೆಕೆಂಡ್ ಕ್ವಶನ್, ಪಾಸ್ ಮಾಡಿ 10 ಸೆಕೆಂಡ್ ಟೈಮ್ ತಗೊಳ್ಳಿ, ಗುರುತಿಸಿ, ದೆನ್ ನಾನು ಆನ್ಸರ್ ಆದ್ರೂ ನಿಮ್ಗೆ ಹೇಳಿ ಕೊಡ್ತೀನಿ. ಇಲ್ಲಿ ದೇ ವಿಲ್ ಟ್ರಾವೆಲ್ ಟು ಯುರೋಪ್ ನೆಕ್ಸ್ಟ್ ಇಯರ್. ಜಸ್ಟ್ ನಾನು ಆನ್ಸರ್ ತೋರಿಸ್ತಾ ಇರೋದನ್ನ ನೋಡ್ತಾ ಹೋದ್ರೆ ನಿಮ್ಗೆ ಅಷ್ಟೊಂದು ಬೆನಿಫಿಟ್ ಆಗದೆ ಇರಬಹುದು. ಒಂದ್ಸಲ ಪಾಸ್ ಮಾಡಿ, 10-15 ಸೆಕೆಂಡ್ ಪಾಸ್ ಮಾಡಿ, ಅಟ್ ಲೀಸ್ಟ್ ಮೈಂಡ್ ನಲ್ಲಿ ಥಿಂಕ್ ಮಾಡ್ಕೊಳ್ಳಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಹೇಳಿ. ದೆನ್ ನಾನು ಒಂದ್ಸಲ ಕರೆಕ್ಟ್ ಆನ್ಸರ್ ಹೇಳಿದ ನಂತರ ನಿಮಗೆ ಗೊತ್ತಾಗುತ್ತೆ. ದೇ ವಿಲ್ ಟ್ರಾವೆಲ್ ಟು ಯುರೋಪ್ ನೆಕ್ಸ್ಟ್ ಇಯರ್. ಸೊ ಇಲ್ಲಿ ಫಸ್ಟ್ ಒಂದು ಬಂದು ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ರೀ? ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಹೌದಾ? ಇದರಲ್ಲಿ ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ ಅಂಡ್ ದೆನ್ ಟ್ರಾವೆಲ್ ಅನ್ನುವಂತಹ ವರ್ಬ್ ಇದೆಯಲ್ಲ, ಅದು ವರ್ಬ್ ನ V1 ಫಾರ್ಮ್ ಇದೆ. ವಿಲ್ ಪ್ಲಸ್ V1 ವರ್ಬ್ ನಾವು ಎಲ್ಲಿ ಬಳಸ್ತೇವ್ರಿ? ಸೊ ನಾವು ಇದನ್ನ ಬಳಸ್ತೇವೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇಲ್ಲಿ ಬಳಸ್ತೇವ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದನ್ನ ಬಳಸೋದಿಲ್ಲ. ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಬಳಸೋದಿಲ್ಲ. ಇದನ್ನ ನಾವು ಫ್ಯೂಚರ್ ಸಿಂಪಲ್ ಟೆನ್ಸ್ ನಲ್ಲಿ ಬಳಸ್ತೇವೆ, ವಿಲ್ ಪ್ಲಸ್ V1 ವರ್ಬ್ ಅನ್ನ. ಸೊ ಹಾಗಾದ್ರೆ ಇದು ಫ್ಯೂಚರ್ ಸಿಂಪಲ್ ಟೆನ್ಸ್ ನ ವಾಕ್ಯ, ಫ್ಯೂಚರ್ ಕಂಟಿನ್ಯೂಸ್ ಅಲ್ಲ. ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ವಿಲ್ ಬಿ ಬರುತ್ತೆ ಅಂಡ್ ವರ್ಬ್ ನ 4ನೇ ಫಾರ್ಮ್ ಬರುತ್ತೆ. ಹೌದಲ್ವಾ? ಕ್ಲಾಸ್ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ, ಅಂದ್ರೆ ಅರ್ಥ ಆಗುತ್ತೆ. ಈಗ ಈ ವಾಕ್ಯ ಏನ್ ಅರ್ಥ ಕೊಡುತ್ತೆ? ದೇ ವಿಲ್ ಟ್ರಾವೆಲ್ ಟು ಯುರೋಪ್ ನೆಕ್ಸ್ಟ್ ಇಯರ್. ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂದ್ರೆ ಫ್ಯೂಚರ್ ನಲ್ಲಿ ಆಗುವಂತಹ ಒಂದು ಇದು ಕೆಲಸ. ಸೊ ಅವರು ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ಯುರೋಪ್ಗೆ ಟ್ರಾವೆಲ್ ಮಾಡಲಿದ್ದಾರೆ. ಥರ್ಡ್ ಕ್ವಶನ್, he was reading a book when I called. ಸೊ ಇಲ್ಲಿ 2 ವಾಕ್ಯ ಇವೆ. he was reading a book
ವೆನ್ ಐ ಕಾಲ್ಡ್ ಅಂತ ಹೇಳಿ. ಸೊ ಮೊದಲನೇ ವಾಕ್ಯದ ಮೇಲೆ ಮಾತ್ರ ಫೋಕಸ್ ಮಾಡಿ. ಹಿ ವಾಸ್ ರೀಡಿಂಗ್ ಅ ಬುಕ್, ಇದು ಯಾವ ಟೆನ್ಸ್ ನಲ್ಲಿ ಇದೆ. ಸೊ ಏನ್ ಮಾಡ್ಬೇಕೀಗ, ಫಸ್ಟ್ ನೋಡೋಣ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿದೆ, ಇಲ್ಲಿ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿದೆ, ಹೌದಾ. he was reading a book and verb ನ V4 ಫಾರ್ಮ್ ಯೂಸ್ ಆಗಿದೆ. ಸೊ ಇದನ್ನು ನಾವು ಎಲ್ಲಿ ಬಳಸ್ತೀವಿ, ಇದನ್ನು ನಾವು ಬಳಸ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಯಾವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲ, ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲ, ಪಾಸ್ಟ್ ಸಿಂಪಲ್ ಟೆನ್ಸ್ ಕೂಡ ಅಲ್ಲ. ನಾವು ಇದನ್ನ ಬಳಸ್ತೀವಿ ಎಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ವಾಸ್ ವರ್ಬ್ ಜೊತೆ ವರ್ಬ್ ನ ING ಫಾರ್ಮ್ V4 ಫಾರ್ಮ್ ಬಳಸೋದು ಎಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಇನ್ನು ಇದರ ನೋಟ್ಸ್ ನಿಮಗೆ ಬೇಕಂದ್ರೆ, ನಾನು ಇಲ್ಲಿ ಮಾಡುವಂತ ಎಲ್ಲ ಈ ಫ್ರೀ ಕ್ಲಾಸಸ್ಗಳ ನೋಟ್ಸ್ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ, ಅದರ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ. ಫ್ರೀ ಆಗಿ ಕ್ಲಾಸ್ ನಂತರ PDF ಬರುತ್ತೆ, ಅಲ್ಲಿ ಒಂದ್ಸಲ ಓದಿ ಕೂಡ ರಿವಿಷನ್ ನೀವು ಮಾಡ್ಕೋಬಹುದು. ಸೊ ಬನ್ನಿ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್ ಅಂತ ಇದೆ. ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್. ಸೊ ಇಲ್ಲಿ ಟೆನ್ಸೇ ಗುರ್ತಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮೀನಿಂಗ್ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ, ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಜಸ್ಟ್ ವರ್ಬ್ ನ ಮೊದಲನೆಯ ಫಾರ್ಮ್ ಇದೆ. ಸೊ ಹೇಗೆ ಗುರುತಿಸ್ತೀರಾ, ವರ್ಬ್ ನ V1 ಫಾರ್ಮ್ ಇದೆ, ಹೆಲ್ಪಿಂಗ್ ವರ್ಬ್ ಇಲ್ಲ. ವರ್ಬ್ ನ V1 ಫಾರ್ಮ್ ಇದ್ದು ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲ ಅಂದ್ರೆ ಯಾವ ಟೆನ್ಸ್ ಅಲ್ಲಿ ಈ ರೀತಿ ವಾಕ್ಯ ಮಾಡ್ತೀವಿ ನಾವು. ಸೊ ಈ ರೀತಿ ವಾಕ್ಯ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಮಾಡ್ತೇವೆ. ಸೊ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್ ಅಂದ್ರೆ ಡೈಲಿ ಮಾಡುವಂತಹ ಒಂದು ಆಕ್ಷನ್ ಗೆ ಹೇಳಲಿಕ್ಕೆ ನಾವು ಈ ಒಂದು ಟೆನ್ಸ್ ಅನ್ನ ಬಳಸ್ತೀವಿ. ನಾನು ಪ್ರತಿದಿನ ಮುಂಜಾನೆ ಜಿಮ್ಗೆ ಹೋಗುತ್ತೇನೆ. ನೆಕ್ಸ್ಟ್ ಒನ್, ದೆನ್ ಇದು ನೋಡಿ, ನನ್ನ ಕೋರ್ಸ್, ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ನನ್ನ ಜೊತೆಯಲ್ಲಿ ಕಲಿಬೇಕಂದ್ರೆ ಲೈವ್ ಕ್ಲಾಸಸ್ಗಳಲ್ಲಿ, ಅದು ಕೂಡ ಪ್ರಾಕ್ಟೀಸ್ ನೊಂದಿಗೆ. ಅಂದ್ರೆ ಸೊ ಲೈವ್ ಕ್ಲಾಸ್ ನಂತರ ನಿಮಗೆ ರಿವಿಷನ್ ಮಾಡಲಿಕ್ಕೆ PDF ನೋಟ್ಸ್, ಅದ ನಂತರ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಟೆಸ್ಟ್ಗಳು, ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳು. ಯಾಕೆ ಪ್ರಾಕ್ಟೀಸ್ ಮೇಲೆ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಜಸ್ಟ್ ಕ್ಲಾಸಸ್ ಅಲ್ಲಿ ಇಲ್ಲಿ ಫ್ರೀ ಕಾಂಟೆಂಟ್ ನೋಡ್ತಾ ಇರ್ತಾರೆ, ಬಟ್ ಅವ್ರು ಇಂಗ್ಲಿಷ್ ಅಲ್ಲಿ ಏನು ಬದಲಾವಣೆ ಬರೋದಿಲ್ಲ, ಕಾನ್ಫಿಡೆನ್ಸ್ ಬರೋದಿಲ್ಲ, ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಅದು ಲ್ಯಾಕ್ ಆಫ್ ಪ್ರಾಕ್ಟೀಸ್ ನಿಂದ. ಇನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಹಳ ಟೈಮ್ ಅಲ್ಲಿ ವೇಸ್ಟ್ ಮಾಡ್ತೀರಾ. ಇಲ್ಲಿ ನಾನು ನಿಮಗೆ ಎಲ್ಲ ಪವರ್ಫುಲ್ ಆಗಿರುವಂತಹ ರಿಸಲ್ಟ್ ಓರಿಯೆಂಟೆಡ್ ನಾನು ಡಿಸೈನ್ ಮಾಡಿರುವಂತಹ ಪ್ರಾಕ್ಟೀಸ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ಗಳು ಈ ಕೋರ್ಸಲ್ಲಿ ನಿಮಗೆ ಪ್ರತಿ ಕ್ಲಾಸ್ ನಂತರ, ಪ್ರತಿ ಟಾಪಿಕ್ ನಂತರ ಸಿಗುತ್ತೆ. ಸೊ ಆ ಒಂದು ಪ್ರಾಕ್ಟೀಸ್ ಮೂಲಕ ನೀವು ಪರ್ಫೆಕ್ಟ್ ಆಗ್ತೀರಾ ತುಂಬಾ ಕಡಿಮೆ ಸಮಯದಲ್ಲಿ. ಅಂಡ್ ಪ್ಲಸ್ ಲೈವ್ ಕ್ಲಾಸ್ ಅಲ್ಲಿ ನಿಮ್ದು ಎನಿ ಡೌಟ್ಸ್ ಅಂಡ್ ಕ್ವಶನ್ಸ್ ಇದ್ರೆ ಕೇಳಿ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಎಲ್ಲಿವರೆಗೆ ನಿಮ್ಮ ಮೈಂಡ್ ನ ಡೌಟ್ಸ್ ಕ್ಲಿಯರ್ ಆಗೋದಿಲ್ಲ ಅಲ್ಲಿವರೆಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಇಂಗ್ಲಿಷ್ ನಲ್ಲಿ. ಸೊ ಇನ್ನ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಅಷ್ಟೇ ಅಲ್ಲ, ಲೈವ್ ಕ್ಲಾಸಸ್ ಇರುತ್ತೆ. ಅಂಡ್ ಲೈವ್ ಕ್ಲಾಸಸ್ ನ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಜಸ್ಟ್ 30 ತಾಸುಗಳ ಸಮಯ ನೀವು ಡೆಡಿಕೇಟೆಡ್ ಆಗಿ ಕೊಟ್ಟರೆ ಸಾಕು, ಆರಾಮಾಗಿ ಈ ಒಂದು ಕೋರ್ಸ್ ಅಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿತೀರಾ. ಅಂಡ್ ಈ ಎಲ್ಲ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ನಿಮಗೆ 6 ಮಂತ್ಸ್ ವರೆಗೆ ಕೂಡ ಸಿಗುತ್ತೆ. ಅದರ ಅಡ್ವಾಂಟೇಜ್ ಕೂಡ ನಿಮಗೆ ಸಿಗುತ್ತೆ. ಕೋರ್ಸ್ ನ ಹೆಸರು ಬಂದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಅಂದ್ರೆ 0 ಇಂದ ನಿಮಗೆ ಹೀರೋ ಲೆವೆಲ್ಗೆ, 0 ಇಂದ ಹೀರೋ ಲೆವೆಲ್ಗೆ ನಿಮ್ಮನ್ನ ತೆಗೆದುಕೊಂಡು ಹೋಗುವಂತಹ ಈ ಒಂದು ಕೋರ್ಸ್. ಯಾರು ಜಾಯಿನ್ ಆಗೋದಂದ್ರೆ ನೀವು ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರಿ ಅಂದ್ರೆ, ನನಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಸರ್ ಓದಿದಾಗ, ಇನ್ನ ಓನ್ ಆಗಿ ಇಂಗ್ಲಿಷ್ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಇನ್ನ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಇದೆ, ಕಾನ್ಫಿಡೆನ್ಸೇ ಬರೋದಿಲ್ಲ, ಮತ್ತೊಬ್ಬರು ಹೇಳಿದ ಅರ್ಥ ಆಗುತ್ತೆ ಬಟ್ ರಿಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಮಾತಾಡುವಾಗ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ, ಇವೆಲ್ಲ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಆಗ್ತಾ ಇವೆ. ಸೊ ಇದೆಲ್ಲ ನಿಮಗೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಸೊ ಎಲ್ಲಿ ಕ್ಲಾಸಸ್ ಕೋರ್ಸ್ ಇರುತ್ತೆ ಅಂದ್ರೆ, ಸೊ ಇದು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಕ್ಲಾಸಸ್ಗಳು, ಕೋರ್ಸ್ಗಳು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಡೆಮೋ ಕ್ಲಾಸ್ ಇದೆ, ಡೆಮೋ ಕ್ಲಾಸ್ ನೋಡಿ, ದೆನ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ನೀವು ಜಾಯಿನ್ ಆಗಬಹುದು. ಅಂಡ್ ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, 8150853340. ಅಂಡ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ಇಷ್ಟು ಕಡಿಮೆ ಫೀಸ್ ಇದೆಯಾ ನೀವು ಅಂತೀರಾ? ಜಸ್ಟ್ ನಿಮಗೆ 3-4 ಸಾವಿರ ರೂಪಾಯಿಲಿ ಈ ಒಂದು ಕೋರ್ಸ್ ಸಿಗುತ್ತೆ 6 ಮಂತ್ಗೆ, ಇಡೀ 6 ಮಂತ್ಸ್ಗೆ, ತಿಂಗಳಲ್ಲ ಎಂಟೈರ್ 6 ಮಂತ್ಸ್ಗೆ. So now let's come back to the fifth question. Question number 5, we will be watching a movie tonight ಅಂತ ಇದೆ. ಸೊ ಏನಾಗುತ್ತೆ ನೋಡಿ, ಫಸ್ಟ್ will be ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಅಟ್ ಲೀಸ್ಟ್ ಗುರ್ತಿಸ್ಲಿಕ್ಕೆ ಬರ್ತಾ ಇದೆಯಾ ನಿಮಗೆ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ಅಂತ ಹೇಳಿ? ವಿಲ್ ಬಿ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಅಂಡ್ ದೆನ್ ವರ್ಬ್ ನ V4 ಫಾರ್ಮ್ ಇದೆ. ವಿಲ್ ಬಿ ಅಂಡ್ V4 ಫಾರ್ಮ್ ನಾವು ಎಲ್ಲಿ ಬಳಸ್ತೀವಿ? ಸೊ ನಾವು ಇದನ್ನ ಬಳಸ್ತೀವಿ ಫ್ಯೂಚರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬಳಸ್ತೀವ? ಇಲ್ಲ, ಅಲ್ಲಿ V1 ಮಾತ್ರ ಬರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್ ವರ್ಬ್ ಬರುತ್ತೆ. ಫ್ಯೂಚರ್ ಸಿಂಪಲ್ ಅಲ್ಲಿ ಕೇವಲ ವಿಲ್ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ವಿಲ್ ಬಿ ಪ್ಲಸ್ ING ವರ್ಬ್ ಬರುತ್ತೆ. ಎಲ್ಲಿ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ನೆಕ್ಸ್ಟ್ ಒನ್, ಶಿ ವಿಸಿಟೆಡ್ ಹರ್ ಗ್ರ್ಯಾಂಡ್ ಮದರ್ ಲಾಸ್ಟ್ ವೀಕೆಂಡ್ ಅಂತ ಇದೆ. ಸೊ ಇಲ್ಲಿ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇದೆಯಾ? ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಜಸ್ಟ್ ವರ್ಬ್ ನ ಸೆಕೆಂಡ್ ಫಾರ್ಮ್ ಇದೆ.
ವರ್ಬ್ ನ V2 ಫಾರ್ಮ್ ಇದೆ ಹೌದಾ, ವಿಸಿಟೆಡ್, ಶಿ ವಿಸಿಟೆಡ್ ಹರ್ ಗ್ರ್ಯಾಂಡ್ ಮದರ್ ಲಾಸ್ಟ್ ವೀಕೆಂಡ್. V2 ಫಾರ್ಮ್ ನ ವರ್ಬ್ ನಾವು ಎಲ್ಲಿ ಬಳಸ್ತೀವಿ? ಸೊ ಅದನ್ನ ನಾವು ಬಳಸ್ತೀವಿ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸೊ ಹಾಗಾದ್ರೆ ಈ ವಾಕ್ಯ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಇದು ಪಾಸ್ಟ್ ನಲ್ಲಿ ನಡೆದು ಹೋಗಿರುವಂತಹ ಒಂದು ಘಟನೆ. ಸೊ ಶಿ ವಿಸಿಟೆಡ್ ಹರ್ ಗ್ರ್ಯಾಂಡ್ ಮದರ್ ಲಾಸ್ಟ್ ವೀಕೆಂಡ್ ಅಂದ್ರೆ ಲಾಸ್ಟ್ ಸ್ಯಾಟರ್ಡೆ ಸಂಡೇ ಅವಳು ತನ್ನ ಗ್ರ್ಯಾಂಡ್ ಮದರ್ಗೆ, ಅಜ್ಜಿಗೆ ಹೋಗಿ ಭೇಟಿ ಆದಳು. ನೆಕ್ಸ್ಟ್ ಕ್ವಶನ್, ದೇ ಆರ್ ಪ್ಲೇಯಿಂಗ್ ಸಾಸರ್ ನಾವ್. ಸಾಸರ್ ಅನ್ನೋದೊಂದು ಆಟ, ಕೈಂಡ್ ಆಫ್ ಫುಟ್ಬಾಲ್. ಸೊ ಇಲ್ಲಿ ದೇ ಆರ್ ಪ್ಲೇಯಿಂಗ್ ಸಾಸರ್ ನಾವ್ ಅಂದ್ರೆ ಯಾವ ಟೆನ್ಸ್ ಅಲ್ಲಿ ಇದೆ? ಸೊ ಇಲ್ಲಿ ಫಸ್ಟ್ ನೋಡಿ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ, ಅಂಡ್ ದೆನ್ ವರ್ಬ್ ನ V4 ಫಾರ್ಮ್ ಇದೆ. ನೋಡ್ತಾ ಇದ್ದೀರಾ, ಆರ್ ಪ್ಲಸ್ ING ವರ್ಬ್ ಇದೆ. ಯಾವ ಟೆನ್ಸ್ ಅಲ್ಲಿ ನಾವು ಆರ್ ಬಳಸ್ತೀವಿ ಪ್ಲಸ್ ING ವರ್ಬ್ ಕೂಡ ಬಳಸ್ತೀವಿ? ಸೊ ಅದು ಬಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಆರ್ ಪ್ಲಸ್ ING ವರ್ಬ್ ಅನ್ನ ಬಳಸ್ತೀವಿ. ಸೊ ನೋಡಿ ಯಾವ ರೀತಿ ನಾವು ಗುರುತಿಸ್ತಾ ಇದೀವಿ ಟೆನ್ಸ್ ಅಂತ ಹೇಳಿ. ಏನೇನು ನೋಡಬೇಕು? ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಬ್ ನ ING ಫಾರ್ಮ್. ಕೆಲವೊಂದು ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದೇ ಇಲ್ಲ, ಸೊ ಅಲ್ಲಿ ನೀವು ಡೈರೆಕ್ಟ್ಲಿ ಮೇನ್ ವರ್ಬ್ ನೋಡಿ ಗುರುತಿಸಬಹುದು ಸುಲಭವಾಗಿ. ಕ್ವಶನ್ ನಂಬರ್ 8, ಐ ವಾಸ್ ಕುಕಿಂಗ್ ಡಿನ್ನರ್ ವೆನ್ ಯು ಅರೈವ್ಡ್. ಸೊ ಜಸ್ಟ್ ಈ ವಾಕ್ಯದ ಮೇಲೆ ಫೋಕಸ್ ಮಾಡಿ. ಐ ವಾಸ್ ಕುಕಿಂಗ್ ಡಿನ್ನರ್, ಸೊ ನಾನು ಡಿನ್ನರ್ ಮಾಡ್ತಾ ಇದ್ದೆ. ಸೊ ಇದು ಯಾವ ಟೆನ್ಸ್ ನಲ್ಲಿ ಇದೆ? ಸೊ ಇಲ್ಲಿ ಏನಿದೆ ರೀ, ವಾಸ್ ಪ್ಲಸ್ ING ಇದೆ. ಏನಿದೆ? ವಾಸ್ ಪ್ಲಸ್ V4 ವರ್ಬ್ ಇದೆ. ಸೊ ಹಾಗಾದ್ರೆ ವಾಸ್ ಪ್ಲಸ್ V4 ವರ್ಬ್ ಪ್ಲಸ್ V4 ಎಲ್ಲಿ ಬಳಸ್ತೀವಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಹಾಗಾದ್ರೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗುತ್ತೆ. ಐ ವಾಸ್ ಕುಕಿಂಗ್ ಡಿನ್ನರ್ ಅಂದ್ರೆ ನಾನು ಡಿನ್ನರ್ ಮಾಡ್ತಾ ಇದ್ದೆ, ಅಂದ್ರೆ ಡಿನ್ನರ್ ಮಾಡುವಂತ ಕೆಲಸ ನಡೀತಾ ಇತ್ತು. ವೆನ್ ಯು ಅರೈವ್, ನಿನ್ ಮನೆಗೆ ಬಂದಲ್ಲ ಅವಾಗ ನಾನು ಡಿನ್ನರ್ ಮಾಡ್ತಾ ಇದ್ದೆ. ಕುಕಿಂಗ್ ಅಂದ್ರೆ ಇಲ್ಲಿ ಡಿನ್ನರ್ ಮಾಡ್ತಾ ಇದ್ದೆ ಅಂದ್ರೆ ತಿನ್ನೋದಲ್ಲ, ಡಿನ್ನರ್ ರೆಡಿ ಮಾಡ್ತಾ ಇದ್ದೆ ಅಂತ ಅರ್ಥ. ಕುಕಿಂಗ್ ಅಂತ ವರ್ಬ್ ಅಲ್ಲಿ ಯೂಸ್ ಮಾಡಲಾಗಿದೆ. ನೆಕ್ಸ್ಟ್, ಶಿ ವಿಲ್ ಫಿನಿಶ್ ಹರ್ ಹೋಮ್ ವರ್ಕ್ ಟುಮಾರೋ ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅಂಡ್ ಪ್ಲಸ್ ವರ್ಬ್ ನ V1 ಫಾರ್ಮ್ ಇದೆ. ನೋಡ್ತೀರಾ, ವಿಲ್ ಪ್ಲಸ್ ಫಿನಿಶ್ ಇದೆ. ಸೊ ಹಾಗಾದ್ರೆ ಇದು ಡೆಫಿನೆಟ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್ ನ ವಾಕ್ಯ, ಫ್ಯೂಚರ್ ನಲ್ಲಿ ನಡೆಯುವಂತದ್ದು. ಅವಳು ತನ್ನ ಹೋಮ್ ವರ್ಕ್ ನಾಳೆ ಫಿನಿಶ್ ಮಾಡ್ತಾಳೆ. He writes a letter every month. ಇಲ್ಲಿ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಡೈರೆಕ್ಟ್ಲಿ ವರ್ಬ್ ನ V1 ಫಾರ್ಮ್ ಇದೆ. ಸೊ ವರ್ಬ್ ನ V1 ಫಾರ್ಮ್ ಡೈರೆಕ್ಟ್ಲಿ ನಾವು ಬಳಸುವಂತದ್ದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಎಲ್ಲಿ? ಪ್ರೆಸೆಂಟ್ ಸಿಂಪಲ್ ಅಲ್ಲಿ. he writes a letter every month. this is a right answer. next, I have seen it before ಅಂತ ಇದೆ. ಇದು ಯಾವ ಟೆನ್ಸ್ ಅಲ್ಲಿ ಇದೆ ರೀ? ಐ ಹ್ಯಾವ್ ಸೀನ್ ಇಟ್ ಬಿಫೋರ್ ಯಾವ ಟೆನ್ಸ್ ಅಲ್ಲಿ ಈ ಒಂದು ವಾಕ್ಯ ಇದೆ? ಸೊ ಇಲ್ಲಿ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ, ದೆನ್ ವರ್ಬ್ ನ V3 ಫಾರ್ಮ್ ಇದೆ. ಸೀನ್ ಅನ್ನುವಂಥದ್ದು ಏನು? ವರ್ಬ್ ನ V3 ಫಾರ್ಮ್ ಇದೆ, ಹ್ಯಾವ್ ಇದೆ. ಐ ಹ್ಯಾವ್ ಸೀನ್ ಇಟ್ ಬಿಫೋರ್. ಸೊ ಹಾಗಾದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆಯಾ? ಇಲ್ವೇ ಇಲ್ಲ, ಅಲ್ಲಿ V1 ಮಾತ್ರ ಯೂಸ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಆಮ್ ಇಸ್ ಆರ್ ಪ್ಲಸ್ ING. ಪಾಸ್ಟ್ ಪರ್ಫೆಕ್ಟ್ ಇಲ್ಲ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಪ್ಲಸ್ V3. ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ನಾವು ಬಳಸ್ತೀವಿ ಹ್ಯಾವ್ ಪ್ಲಸ್ V3 ಅನ್ನ. ಹ್ಯಾವ್ ಪ್ಲಸ್ V3 ಅಥವಾ ಹ್ಯಾಸ್ ಪ್ಲಸ್ V3 ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ಈ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ. ಸೊ ಇದರ ಅರ್ಥ ನಾನು ಅದನ್ನ ಮೊದಲು ನೋಡಿದ್ದೇನೆ, ಐ ಹ್ಯಾವ್ ಸೀನ್ ಇಟ್ ಬಿಫೋರ್. ದೆನ್ he achieved his goal. he achieved his goal. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ ರೀ? ಹೆಲ್ಪಿಂಗ್ ವರ್ಬ್ ಇದೆಯಾ? ನೋ ಹೆಲ್ಪಿಂಗ್ ವರ್ಬ್. ವರ್ಬ್ ನ V2 ಫಾರ್ಮ್ ಇದೆ. ಸೊ ವರ್ಬ್ ನ V2 ಫಾರ್ಮ್ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಸೊ ಆ ವಾಕ್ಯ ಡೆಫಿನೆಟ್ಲಿ ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದೆ ಅಂತ ಅರ್ಥ. ಸೊ ಅವನು ತನ್ನ ಗುರಿಯನ್ನ, ಗೋಲನ್ನ ಸಾಧಿಸಿದ ಅಂತ ಅರ್ಥ. ಸೊ ನೀವು ನಿಮ್ಮ ಗುರಿಯನ್ನ, ಗೋಲನ್ನ ಸಾಧಿಸ್ತಾ ಇದ್ದೀರಾ ಇಂಗ್ಲಿಷ್ ಅನ್ನ ಕಲಿಯೋದರ ಮೂಲಕ. ಯಾಕಂದ್ರೆ ನಾನು ನೋಡ್ತೀನಿ ಎಷ್ಟೋ ಜನ ಇಂಗ್ಲಿಷ್ ನಿಂದ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಜನ, ಯಂಗ್ಸ್ಟರ್ಸ್, ನಮ್ದು ಗ್ರಾಜ್ಯುಯೇಟ್ಸ್, ವರ್ಕಿಂಗ್ ಪ್ರೊಫೆಷನಲ್ಸ್. ಇವತ್ತಿನ AI ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಾಲದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚಾಗಿದೆ. ಯಾಕೆಂದ್ರೆ AI ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲ ಕೆಲಸ, ರೆಪಿಟೇಟಿವ್ ಟಾಸ್ಕ್ ಗಳನ್ನ, ರಿಪೀಟೆಡ್ ಆಗಿ ಡೈಲಿ ಮಾಡುವಂತ ಟಾಸ್ಕ್ ಗಳನ್ನ AI ಏನ್ ಮಾಡ್ತಾ ಇದೆ? ರಿಪ್ಲೇಸ್ ಮಾಡ್ತಾ ಇದೆ. ಪೀಪಲ್ ಆರ್ ಲೂಸಿಂಗ್ ದೇರ್ ಜಾಬ್ಸ್. ಬಟ್ ಪೀಪಲ್ ವಿತ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದಾರಲ್ಲ, ದೇ ವಿಲ್ ಆಲ್ವೇಸ್ ಬಿ ಅಹೆಡ್ ಆಫ್ ಅದರ್ಸ್. ಯಾವಾಗಲೂ ಕಾಂಪಿಟೇಷನ್ ಅಲ್ಲಿ ಅವರು ಮುಂದಿರ್ತಾರೆ. ಅಂಡ್ ಇಟ್ಸ್ ಅ ಆಪರ್ಚುನಿಟಿ ಫಾರ್ ಯು. ಇಟ್ಸ್ ಅ ಟೈಮ್, ನಿಮ್ಮ ಹತ್ರ ಟೈಮ್ ಇದೆ. ಲರ್ನ್ ಇಂಗ್ಲಿಷ್ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ ವಿತ್ ಪೀಪಲ್. that's the greatest skill that you can master in your life. The only most important skill you can find in 21st century is communication skills. ಅದರ ಮೇಲೆ ವರ್ಕ್ ಮಾಡಿ ಸೀರಿಯಸ್ ಆಗಿ. ಡೆಫಿನೆಟ್ಲಿ ಅದರಿಂದ ನಿಮಗೆ ಪೇ ಆಫ್ ಚೆನ್ನಾಗಿರುತ್ತೆ ಫ್ಯೂಚರ್ ನಲ್ಲಿ. 13th one, she has been preparing for UPSC exam for 2 years. ಈಗ ಇಲ್ಲಿ ನೋಡಿ ವಾಕ್ಯ ಸ್ವಲ್ಪ ಲಾಂಗ್ ಇದೆ, ದೊಡ್ಡದಿದೆ. ಅಂದ್ರೆ ಎರಡು ಹೆಲ್ಪಿಂಗ್ ವರ್ಬ್ಸ್ ನಿಮಗೆ ಕಾಣಿಸ್ತಾ ಇದಾವೆ. ಹ್ಯಾಸ್ ಬೀನ್, ಹೌದಾ?
ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ಅಂತ ಗುರುತಿಸ್ಲಿಕ್ಕೆ ಬರಬೇಕು. ಶಿ ಹ್ಯಾಸ್ ಬೀನ್ ಪ್ರಿಪೇರಿಂಗ್ ಅನ್ನುವಂತಹ ವರ್ಬ್ ನ V4 ಫಾರ್ಮ್ ಇದೆ. ಸೊ ಈ ಹ್ಯಾಸ್ ಬೀನ್ ಪ್ಲಸ್ V4 ಎಲ್ಲಿ ಬಳಸ್ತೇವೆ? ನಾವು ಇದನ್ನ ಬಳಸ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಯಾವ ಟೆನ್ಸ್ ಅಲ್ಲಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಪಾಸ್ಟ್ ಅಲ್ಲ, ಪಾಸ್ಟ್ ನಲ್ಲಿ ಹ್ಯಾಡ್ ಬರುತ್ತೆ. ಕ್ವಶನ್ ನಂಬರ್ 14, ವಿ ಹ್ಯಾವ್ ಹ್ಯಾಡ್ ಡಿನ್ನರ್ ಅಂತ ಇದೆ. ವಿ ಹ್ಯಾವ್ ಹ್ಯಾಡ್ ಡಿನ್ನರ್. ಈಗ ಇಲ್ಲಿ ಹ್ಯಾವ್ ಮತ್ತು ಹ್ಯಾಡ್ ಅಂತ ಇದೆ. ಸೊ ಇಲ್ಲಿ ಹ್ಯಾವ್ ಅನ್ನೋದು ಏನು ಅಂಡ್ ದೆನ್ ಹ್ಯಾಡ್ ಅನ್ನೋದು ಏನು? ಈ ಒಂದು ಡೌಟ್ ಡೆಫಿನೆಟ್ಲಿ ನಿಮ್ಮ ಮೈಂಡ್ ನಲ್ಲಿ ಬರುತ್ತೆ. ಸೊ ನೀವು ಕೇಳಿರ್ಬೋದು, ಸರ್ ನೀವೇ ಹೇಳಿದ್ರಿ ಹ್ಯಾವ್ ಹ್ಯಾಡ್ ಎರಡು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ. ಹೌದು, ಬಟ್ ಹ್ಯಾವ್ ಅನ್ನೋದು ಒಂದು ವರ್ಬ್ ಕೂಡ ಹೌದು. ಸೊ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್. ಅಂಡ್ ದೆನ್ ಇಲ್ಲಿ ಹ್ಯಾಡ್ ಅನ್ನೋದು ಇದೆಯಲ್ಲ, ಇದು ವರ್ಬ್ ನ V3 ಫಾರ್ಮ್ ಇಲ್ಲಿ. ಸೊ ಹ್ಯಾವ್ ಪ್ಲಸ್ V3 ಫಾರ್ಮ್ ಅಂದ್ರೆ ಏನಾಗುತ್ತೆ? ಅದು ಆಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ. ವಿ ಹ್ಯಾವ್ ಹ್ಯಾಡ್ ಡಿನ್ನರ್ ಅಂದ್ರೆ ನಾವು ಊಟ ಮಾಡಿದೇವಿ ಅಂತ ಅರ್ಥ. ನೆಕ್ಸ್ಟ್, ಐ ವಿಲ್ ಹ್ಯಾವ್ ಸೋಲ್ಡ್ ಆಲ್ ಮೈ ಕಾರ್ಸ್. ಐ ವಿಲ್ ಹ್ಯಾವ್ ಸೋಲ್ಡ್ ಆಲ್ ಮೈ ಕಾರ್ಸ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ರೀ? ವಿಲ್ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ. ವಿಲ್ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅಂಡ್ ದೆನ್ ಇದೆ ವರ್ಬ್ ನ ಸೋಲ್ಡ್ ಅನ್ನುವಂಥದ್ದು ವರ್ಬ್ ನ V3 ಫಾರ್ಮ್ ಇದೆ. ವಿಲ್ ಹ್ಯಾವ್ ಸೋಲ್ಡ್. ಸೊ ವಿಲ್ ಹ್ಯಾವ್ ಪ್ಲಸ್ V3 ನಾವು ಬಳಸ್ತೀವಿ ಎಲ್ಲಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ಎಲ್ಲಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ಅಂದ್ರೆ ಫ್ಯೂಚರ್ ನಲ್ಲಿ ನನ್ನ ಕಡೆ ಇವತ್ತು 5 ಕಾರ್ ಇವೆ. ಸೊ ನಾನು ಫ್ಯೂಚರ್ ನಲ್ಲಿ ಎಲ್ಲಾ ಕಾರ್ಗಳನ್ನ ಮಾರಿರ್ತೇನೆ. ಇನ್ನು ಮಾರಿಲ್ಲ, ಫ್ಯೂಚರ್ ನಲ್ಲಿ ಎಲ್ಲ ಮಾರಾಟ ಮಾಡಿ ಖಾಲಿ ಮಾಡಿರ್ತೇನೆ. ಐ ವಿಲ್ ಹ್ಯಾವ್ ಸೋಲ್ಡ್ ಆಲ್ ಮೈ ಕಾರ್ಸ್. Then she was playing game. So again ಇದು ರಿಪೀಟ್ ಆಗ್ತಾ ಇದೆ. ಸಿಂಪಲ್ was plus ing verb. was plus ing verb ಯಾವುದು? Past continuous tense. ಎಲ್ಲಿದೆ? Past continuous tense is the right answer. Question number 17. They have been playing chess for 3 years. They have been playing chess for 3 years. Have been ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ. Have been ಅನ್ನುವಂತಹ ಹೆಲ್ಪಿಂಗ್ ವರ್ಬ್. And then second one, verb na V4 form ಇದೆ. playing. They have been V4 form. They have been playing chess for 3 years. Have been plus V4 ಬಂದಿದೆ ಅಂದ್ರೆ ಸೊ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ವಾಕ್ಯ. ಅಂದ್ರೆ ಒಂದು ಬಹಳ ಲಾಂಗ್ ಸಮಯದಿಂದ ಒಂದು ಆಕ್ಷನ್ ನಡೀತಾ ಇದೆ. ಅಂದ್ರೆ ಅವರು 3 ವರ್ಷಗಳಿಂದ ಚೆಸ್ ಅನ್ನ ಆಡ್ತಾ ಇದ್ದಾರೆ. ನೆಕ್ಸ್ಟ್, ಐ ಹ್ಯಾಡ್ ಕುಕ್ಡ್ ಡಿನ್ನರ್ ವೆನ್ ಯು ಅರೈವ್ಡ್. ಸೊ ಇಲ್ಲಿ ಮೊದಲನೇ ವಾಕ್ಯದ ಮೇಲೆ ಫೋಕಸ್ ಮಾಡಿ. ಐ ಹ್ಯಾಡ್ ಕುಕ್ಡ್ ಡಿನ್ನರ್. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಹ್ಯಾಡ್ ಪ್ಲಸ್ V3. ಹ್ಯಾಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅಂಡ್ ದೆನ್ V3 ವರ್ಬ್ ಇದೆ. ಸೊ ಹ್ಯಾಡ್ ಪ್ಲಸ್ V3 ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾಡ್ ಕುಕ್ಡ್ ಡಿನ್ನರ್ ವೆನ್ ಯು ಅರೈವ್ಡ್. ಶಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಸೊ ವಿಲ್ ಹ್ಯಾವ್ ಪ್ಲಸ್ V3. ವಿಲ್ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅಂಡ್ ದೆನ್ ನಾನು ಹೋಪ್ ಮಾಡ್ತಾ ಇದ್ದೀನಿ ನೀವು ವಿಡಿಯೋ ಪಾಸ್ ಮಾಡಿ ನನಗಿಂತ ಮುಂಚಿತವಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಯಾಕಂದ್ರೆ ಕುತ್ಕೊಂಡು ಜಸ್ಟ್ ಕ್ಲಾಸ್ ನೋಡ್ಲಿಕ್ಕೆ ಬಹಳ ಈಸಿ ಅನ್ಸುತ್ತೆ, ಎಲ್ಲ ಕಲ್ತು ಬಿಟ್ಟೆ ಅನ್ಸುತ್ತೆ. ಬಟ್ ಎಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲಿವರೆಗೆ ಬರೋದಿಲ್ಲ ಅದು ತಲೆಯಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು ವಿಲ್ ಹ್ಯಾವ್ ಪ್ಲಸ್ V3 ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಇದೆಯಾ ಇಲ್ಲಿ? ಎಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯ ಅದು ಆಗುತ್ತೆ. ಲಾಸ್ಟ್ ಕ್ವಶನ್, ಹಿ ವಿಲ್ ರೈಟ್ ಅ ಲೆಟರ್ ನೆಕ್ಸ್ಟ್ ವೀಕ್ ಅಂತ ಇದೆ. ಸೊ ಈಗ ಇಲ್ಲಿ ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ರೈಟ್ ಅನ್ನುವಂತಹ V1 ವರ್ಬ್. ಸೊ ಇದು ಫ್ಯೂಚರ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಫ್ಯೂಚರ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಸೊ ಇಲ್ಲಿ ನಾವು 20 ಕ್ವಶನ್ಸ್ ಗಳ ಮೂಲಕ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿದೆ. ಆ ವಾಕ್ಯ ನೋಡಿದ ತಕ್ಷಣ ನಿಮಗೆ ಟೆನ್ಸ್ ಗುರುತಿಸ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ನೀವು ಟೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅರ್ಥ. ಇಲ್ಲ ಅಂದ್ರೆ ಟೆನ್ಸಸ್ ನ ಕ್ಲಾಸ್ ಅನ್ನ ಒಂದ್ಸಲ ನೋಡಿ. ಯಾಕಂದ್ರೆ ವಾಕ್ಯ ನೋಡಿದ ತಕ್ಷಣ ಕೇಳಿದ ತಕ್ಷಣ ಗುರುತಿಸ್ಲಿಕ್ಕೆ ಬರಬೇಕು ಅದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ನೀವು ನೋಡಿ ಇಂಗ್ಲಿಷ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಓನ್ ಆಗಿ ಇಂಗ್ಲಿಷಲ್ಲಿ ವಾಕ್ಯಗಳನ್ನು ಮಾಡಲಿಕ್ಕೆ, ಇಂಗ್ಲಿಷಲ್ಲಿ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ನಿಮಗೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ಸಮಸ್ಯೆ ಆಗ್ತಾ ಇದೆ, ಕರಿಯರ್ನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಒಂದು ಕೋರ್ಸನ್ನು ಜಾಯ್ನ್ ಆಗ್ಬೋದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಕಂಪ್ಲೀಟ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇದರಲ್ಲಿ ನೀವು ಕಲಿತೀರಾ. ಆ್ಯಂಡ್ ಅದು ಕೂಡ ತುಂಬ ಕಡಿಮೆ ಸಮಯದಲ್ಲಿ ಎಲ್ಲ ರೆಡಿ ಮಾಡಿ ಕೊಡಲಾಗೋದು, ಜಸ್ಟ್ ನೀವು ಕೂತ್ಕೊಂಡು ತಿನ್ನಬೇಕು. ಸೊ ಅಷ್ಟು ಎಲ್ಲವೂ ಕೂಡ ನಿಮಗೆ ಈ ಒಂದು ಕೋರ್ಸಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಟೈಮ್ನಲ್ಲಿ ಕಲಿತೀರಾ. ಅಲ್ಲಿ ಇಲ್ಲಿ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ
ಫ್ಯೂಚರ್ಗಾಗಿ, ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಗ್ರೋತ್ಗಾಗಿ ನಿಮ್ಮ ಮೇಲೆ ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡಿ. ಅಂಡ್ ಈ ಸಮಸ್ಯೆ ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಈ ಕೋರ್ಸ್ನಿಂದ. ಎಲ್ಲಿ ಕ್ಲಾಸಸ್ ನಡೆಯುತ್ತೆ ಅಂದ್ರೆ, ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ನಮ್ಮ ಆಪ್ ನ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ನೇರವಾಗಿ ಪ್ಲೇ ಸ್ಟೋರ್ ನಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಎನಿ ಡೌಟ್ಸ್ ಇದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದೇ ಚಾನಲ್ ನಲ್ಲಿ. ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಹಳಷ್ಟು ಫ್ರೀ ಕಾಂಟೆಂಟ್ ಕೂಡ ಬರ್ತಾ ಇರುತ್ತೆ. ನೋಟ್ಸ್ಗಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗೋದು ಮರಿಬೇಡಿ. ಈ ಕ್ಲಾಸ್ ನ ನಂತರ ಇದರ ನೋಟ್ಸ್ ನಾನು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕಾಗಿ, ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ.